ಇರಾನ್ ದೇಶದ ನೂತನ ಸರ್ವೋಚ್ಚ ನಾಯಕನಾದ ಅಯಾತುಲ್ಲಾ ಅರಫಿ ಮಧ್ಯಂತರ ಸರ್ವೋಚ್ಚ ನಾಯಕನಾಗಿ ಈತನನ್ನ ಈಗ ನೇಮಕ ಮಾಡಲಾಗಿದೆ. ಇರಾನ್ನ ಹಿರಿಯ ಮೌಲ್ವಿ ಆಗಿದ್ದಾರೆ ಇವರು. ಓಕೆ, ಇವರ ಹಿನ್ನೆಲೆಯನ್ನ ನೋಡ್ತಾ ಹೋಗೋಣ. ಇರಾನ್ನ ಹಿರಿಯ ಮೌಲ್ವಿ ಆಗಿದ್ದಾರೆ ಅಯಾತುಲ್ಲಾ. ಓಕೆ, ಈಗ ಯುದ್ಧದ ಮುಂದುವರೆದ ಭಾಗವನ್ನ ನಾವು ನೋಡ್ತಾ ಹೋಗೋಣ, ಏನೇನ್ ಆಗ್ತಾ ಇದೆ ಅಂತ. ಇರಾನ್ ರಾಜಧಾನಿ ತೆಹರಾನ್ ಮೇಲೆ ಇಸ್ರೇಲಿಗ ಅಟ್ಯಾಕ್ ಅನ್ನ ಮುಂದುವರೆಸಿದೆ. ತೆಹರಾನ್ ನಲ್ಲಿ 7 ಸ್ಥಳಗಳನ್ನ ಇಸ್ರೇಲಿಗ ಉಡೀಸ್ ಮಾಡಿದೆ. ಮೇನ್ ಜಾಗಗಳನ್ನೇ ಗುರಿ ಹಾಕ್ಸಿದ್ದಾರೆ. ತೆಹರಾನ್ ವಿಮಾನ ನಿಲ್ದಾಣದ ಸುತ್ತಮುತ್ತ ಮಿಸೈಲ್ಗಳ ಸುರಿಮಳೆ ಆಗ್ತಾ ಇದೆ. ಇರಾನ್ನ F4 ಮತ್ತು F5 ಯುದ್ಧ ವಿಮಾನಗಳು ಧ್ವಂಸ ಆಗಿವೆ. ಇರಾನ್ ರಾಜಧಾನಿ ತೆಹರಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಈಗ ತೆಹರಾನ್ ನಲ್ಲಿ 7 ಸ್ಥಳಗಳನ್ನ ಇಸ್ರೇಲ್ ಹೊಡೆದುರುಳಿಸಿದೆ, ಉಡೀಸ್ ಮಾಡಿದೆ. ಇದು ಸದ್ಯದ ಲೇಟೆಸ್ಟ್ ಅಪ್ಡೇಟ್. ಇರಾನ್ ಆರ್ಮಿ ವಿಚಾರದಲ್ಲಿ ಹೆಂಗಿದೆ ಅಂದ್ರೆ ಡೆಫಿನೆಟ್ಲಿ ಸ್ಟ್ರಾಂಗ್ ಆಗಿದ್ದಾರೆ. ಅಷ್ಟಿಲ್ದೆ ಇಸ್ರೇಲ್ ಅನ್ನುವ ಪುಟ್ಟ ದೇಶ ಅಲ್ಲ, ಅಮೆರಿಕವನ್ನು ಕೇಳ್ತಾರೆ ಅಂದ್ರೆ ಹುಡುಗಾಟನ. ಅವರು ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಬಟ್ ಕಂಪ್ಯಾರಿಸನ್ ಅಮೆರಿಕಕ್ಕಲ್ಲ. ಬಟ್ ಅವ್ರ ಹತ್ರ ಇದ್ದಂತಹ ಬಹಳ ಪ್ರಮುಖವಾದ ವೆಪನ್ಗಳನ್ನ ಅಂಡ್ ಮಿಸೈಲ್ಗಳನ್ನ ಅಂಡ್ ಪ್ರಮುಖ ಜಾಗಗಳನ್ನ ನಾಶ ಮಾಡುವಲ್ಲಿ ಇಸ್ರೇಲ್ ಇದೀಗ ಮುನ್ನುಗ್ತಾ ಇದೆ. ನಾನು ಆರಂಭದಲ್ಲೇ ಹೇಳಿದೆ, ಗಲ್ಫ್ ಕಂಟ್ರಿಗಳಲ್ಲಿ ನಮ್ಮ ದೇಶದವರು ಹತ್ತಿರ 90 ಲಕ್ಷಕ್ಕಿಂತಲೂ ಹೆಚ್ಚಿನ ಜನ ಅಲ್ಲೋಗಿ ವಾಸ ಮಾಡ್ತಾ ಇದ್ದಾರೆ. ಓದವರಾಗಿರ್ಬೋದು, ಕೆಲಸದವರಾಗಿರ್ಬೋದು. ಅವ್ರ ಪರಿಸ್ಥಿತಿ ಹೆಂಗಿದೆ? ತೀರಾ ಅತ್ಯಂತ ಆಘಾತಕಾರಿ ಅಂಡ್ ಭಯ ಅನ್ನಿಸುವಂತಹ ಸನ್ನಿವೇಶ ಇದೆಯಾ?